ಪಾಪಾ ಮಗಳೇ ಬಾ ಮಗಳೇ ಎಲ್ಲಿ ಯಾಕಪ್ಪ ಪ್ರಮೋಷನ್ ಏನಾದ್ರೂ ಸಿಕ್ತಾ? ಪ್ರಮೋಷನ್ ಮಾವನ್ ಪೋಸ್ಟ್ಗೆ. ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆಯಮ್ಮ. ಇನ್ಮೇಲೆ ಯಾವಾಗ್ಲೂ ನೀನು ಫ್ಲೈಟ್ ಅಲ್ಲೇ ಹಾರಾಡ್ತಿರ್ತೀಯ. ಬೆಳಗ್ಗೆ ನಮ್ಮ ಮನೆಗೆ ಬಂದಿದ್ರಲ್ಲ ರಾಜೇಶ್ ಕುರ್ವಂಕರ್ ಅಂತ ದೊಡ್ಡ ಬಿಲ್ಡರು, ಅವರು ನಿನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾರೆ. ಅವ್ರು ನಿನ್ನ ಇಷ್ಟಪಟ್ಟಿರೋದು ನಿನ್ನ ಅದೃಷ್ಟ ಕಣಮ್ಮ, ನಮ್ಮ ಅದೃಷ್ಟನು. ಯಾರು ಬೆಳಿಗ್ಗೆ ಮನೆಗೆ ಬಂದಿದ್ರಲ್ಲ ಆ ಅಂಕಲ? ನಾನು ಅವ್ರನ್ನ ಮದ್ವೆ ಆಗಲ್ಲ ಪಾಪ. ಹಿಂಗ್ ಮುಚ್ಚಿಟ್ಕೊಂಡ್ರೆ ಆಗಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ ಪಾಪ. ನಾನೊಬ್ಬ ಹುಡುಗನ್ ಪ್ರೀತಿಸ್ತಾ ಇದ್ದೀನಿ. ಅವನ ಹೆಸರು ಮಂಜ ಅಂತ. ತುಂಬಾ ಒಳ್ಳೆಯವನು, ಒಳ್ಳೆ ಮನಸ್ಸಿದೆ. ಕೆಲಸ ಮೂಟೆ ಹೊರೋದು. ನನಗ್ ನಂಬಿಕೆ ಇದೆ ಪಾಪ, ಅವನ್ ಮೂಟೆ ಹೊತ್ರು ಮುಂದೆ ಬರ್ತಾನೆ ಅಂತ. ಪಾಪ ಅವನ್ ಸ್ಲಮ್ಮಲ್ಲಿ ಬೆಳೆದ್ಬಿಟ್ಟಿದ್ದಾನೆ. ದಿನಕ್ಕೆ 20 ಗುಟ್ಕಾ ತಿಂತಾನೆ, 2 ಪ್ಯಾಕ್ ಸಿಗರೆಟ್ ಸೇತಾನೆ. ರಾತ್ರಿ ಆದ್ರೆ 2 ಬಿಯರ್ ಬೇಕೇ ಬೇಕು. ಆದ್ರೆ ನಾನ್ ಹೇಳಿದ್ರೆ ಅದೆಲ್ಲ ಬಿಟ್ಬಿಡ್ತಾನೆ. ಎಷ್ಟೇ ಧೈರ್ಯ ನಿಂಗೆ? ಅಪ್ಪನ ಎದುರು ನಿಂತು ಮಾತಾಡೋಷ್ಟು ದೊಡ್ಡೋಳಾಗ್ಬಿಟ್ಯಾ ನೀನು? ಗಾಯತ್ರಿ, ಮಗಳು ದೊಡ್ಡೋಳಾಗಿದ್ದಾಳೆ ಅಂತ ನಂಗೆ ಈಗ ಗೊತ್ತಾಗ್ತಿದೆ. ಮಾತಾಡ್ಲಿ, ನೀ ಮಾತಾಡಮ್ಮ. ಪಾಪ ಡೈಲಿ ಫುಟ್ಪಾತ್ ಮೇಲೆ ಚಿತ್ರಾನ್ನ ತಿನ್ನೋಕೆ ನನಗಿಷ್ಟ. 5 ಸ್ಟಾರ್ 7 ಸ್ಟಾರ್ ಹೋಟ್ಲಲ್ಲಿ ಪಿಜ್ಜಾ ಬರ್ಗರ್ ತಿನ್ಸೋಕೆ ನಿಮಗಿಷ್ಟ. ನನಗೆ ಎಲ್ಲ ಹುಡುಗರ ಜೊತೆ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದೋಕೆ ನನಗಿಷ್ಟ. ಒಬ್ಬ ಸ್ಟೂಡೆಂಟ್ಗೆ ಒಬ್ಬ ಟೀಚರ್ ಇರೋ ಇಂಟರ್ನ್ಯಾಷನಲ್ ಸ್ಕೂಲು ನಿಮಗಿಷ್ಟ. AC ಕಾರಲ್ಲಿ ಸ್ಕೂಲಿಗೆ ಬಿಡೋದು ನಿಮಗಿಷ್ಟ. ಎಲ್ಲರ ಜೊತೆಲಿ BTS ಬಸ್ಸಲ್ಲಿ ಓಡಾಡೋದು ನನಗಿಷ್ಟ. ನಮ್ಮಪ್ಪನ್ಗೆ ಹರ್ಟ್ ಆಗ್ಬಾರ್ದು ಅಂತ ಹುಟ್ಟದಾಗಿಂದ ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಆಸೆಯಂತೆ ನಡ್ಕೊಂಡಿದ್ದೀನಿ. ಇದೊಂದು ವಿಷಯದಲ್ಲಾದ್ರೂ ನನ್ನ ಆಸೆಯಂತೆ ನಡ್ಕೊಳಕ್ ಬಿಟ್ಬಿಡಿ ಪಾಪ. ನೀ ಯಾರು ಬಂದು ಮಾತಾಡ್ತಿದ್ಯಾ? ಏನ್ ಮಾತಾಡ್ತೀನಿ? ಪ್ರಜ್ಞೆ ಇದೆಯಾ ನಿಂಗೆ? ನಿನ್ನ ಪ್ರೀತಿನ ಬೆಳೆಸಿಲ್ವಾ? ನಿನ್ನ ಕುಚ್ಚಿಗೆ ಹಚ್ಚಿಗೆ ಸಾಯಿಸ್ಬಿಡ್ತೀನಿ. ನೀವಂತೂ ಪ್ರೀತಿ ಮದ್ವೆ ಆಗ್ಲಿಲ್ಲ. ನನ್ನನ್ನಾದ್ರೂ ಮದ್ವೆ ಆಗಕ್ ಬಿಟ್ಬಿಡಿ. ಅಪ್ಪ ತೋರ್ಸಿದ ಹುಡುಗಿಗೆ ತಾಳಿ ಕಟ್ಟಿ 4 ಜನರ ಹತ್ರ ದೊಡ್ಡ ಮನುಷ್ಯ ಅನ್ನಿಸ್ಕೊಂಡು ದುಡ್ಡು ಮಾಡ್ಬಿಟ್ರೆ ಸಾಲದು. ಪ್ರೀತಿ ಬಗ್ಗೆ ತಿಳ್ಕೊಂಡಿರ್ಬೇಕು. ಪ್ರೀತಿ ಅಂದ್ರೆ ಗೊತ್ತಾ ನಿನ್ಗೆ? ಏನಮ್ಮ ಪ್ರೀತಿ ಅಂದ್ರೆ ಗೊತ್ತಾ ಅಂತಂದ? ನೀ 3 ತಿಂಗಳು ಮಗು ಬೆಂಗಳೂರಿಗೆ ಬಂದ್ರೆ ಮಲ್ಕೊಳ್ಳೋಕೆ ಜಾಗ ಇಲ್ಲ. ನಿನ್ನ ಎದೆ ಮೇಲೆ ಹಾಕೊಂಡು ಬೆಳೆಸಿದೀನಿ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ಅಂತ ಕೇಳ್ತೀನಿ. ಗಾಯತ್ರಿ, ನಮ್ಮ ಮಕ್ಕಳು ನಾ ಪಟ್ಟು ಕಷ್ಟ ಪಡಬಾರ್ದು ಅಂದ್ಬಿಟ್ಟು ನೀನು LKG ಇಲ್ಲಿವರೆಗೂ ಪಿಕಪ್ ಡ್ರಾಪ್ ಮಾಡ್ತಿದ್ದೀನಿ. ಇಲ್ಲ ಕಣೋ, ನಂಗೆ ಪ್ರೀತಿ ಅಂದ್ರೆ ಗೊತ್ತಿಲ್ಲ. ನನ್ನ ಸಂತೋಷನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಶನಿವಾರ ಭಾನುವಾರ ಬಂತು ಅಂದ್ರೆ ನಮ್ಮ ಮಕ್ಕಳು ಸಂತೋಷ ಆಗಿರ್ಲಿ, ಸುಖವಾಗಿರ್ಲಿ ಅಂತ ನಿಮ್ಮ ಆ ಹೋಟ್ಲು ಈ ಹೋಟ್ಲು ಅಂತ ಕೇಳಿದ್ದೆಲ್ಲ ಕೊಡ್ಸಿದ್ದೀನಿ. ನನಗೆ ಪ್ರೀತಿ ಅಂದ್ರೆ ಗೊತ್ತಾ ಅಂತ ಕೇಳ್ತೀಯ? ಅಮ್ಮ, ಮಗಳೇ, ನನ್ನ ತಾಯಿ ಎಷ್ಟಮ್ಮ ನಿಂಗೆ ವಯಸ್ಸು? 18 ವರ್ಷ ನನ್ನ ಪ್ರೀತಿ ಇಲ್ದೇನೆ ಬೆಳೆದ್ಬಿಟ್ಟೇನೆ ನೀನು. 24 ಗಂಟೆ ಕತ್ತೆ ಹೊರಗೆ ದುಡಿತಾ ಇರ್ತೀನಿ. ಮಕ್ಕಳು ಎಲ್ಗೆ ಹೋಗ್ತಾರೆ, ಏನ್ ಮಾಡ್ತಾರೆ ತಿಳ್ಕೊಳ್ಳೋ ಜವಾಬ್ದಾರಿ ನಿಂದು. ಅಡಿಗೆ ಮಾಡ್ಬಿಟ್ಟು ನೆಲ ಸರ್ಸ್ ಕಸ ಕುಡ್ಬಿಟ್ರೆ ಮುಗ್ದವಲ್ಲ ಕರ್ತವ್ಯ. ಇಂಥ ಹೆಣ್ಮಕ್ಳಿನ ಮೈಯೆಲ್ಲ ಕಣ್ಣಾಗಿರ್ಬೇಕು. ಹೋಗು, ಅವನು ಯಾವನು ಏನು ಎತ್ತ ಅಂತ ವಿಚಾರಿಸ್ಕೊ. ಸಾಯಂಕಾಲದೊಳಗೆ ನನಗೆ ಗೊತ್ತಾಗಬೇಕು. ಯಾರೇ ಅವನು ಮಂಜ? ಬಾ ತೋರಿಸ್ತೀನಿ. ಈ ಮನೇನಾ? ಮಾವ, ಬಿಡಿ ಆಫ್
ನಮ್ಮಮ್ಮ ಬಂದಿದ್ದಾರೆ. ಅಮ್ಮ ಬಾ. ಮಾವ, ನಮ್ಮಮ್ಮ. ನಮಸ್ಕಾರ ಕಣವ್ವ. ಅಮ್ಮ, ನಮ್ಮ ಮಾವ. ಅತ್ತೆ ಅತ್ತೆ. ಯಾರು? ಅಮ್ಮ, ಇವ್ರು ನಮ್ಮ ಅತ್ತೆ. ಅತ್ತೆ, ಇವ್ರು ನಮ್ಮಮ್ಮ. ನಮಸ್ಕಾರ. ಅಮ್ಮ ಅಮ್ಮ ಅಮ್ಮ, ನಿಂತ್ಕೋ. ಹಲೋ ರೀ, ನಾನು ರೀ. ಒಂದು ನಿಮಿಷ ಬೇಗ ಮನೆಗೆ ಬನ್ನಿ. ಬನ್ನಿ ಮಕ್ಕಳ. ಅಪ್ಪ ಅಕ್ಕ ಇಬ್ರು ಬರ್ತಾ ಇದ್ದಾರೆ. ಎಲ್ರು ಒಟ್ಟಿಗೆ ಊಟ ಮಾಡೋಣ. ಬಂದ್ರ? ಒಂದ್ ನಿಮಿಷ ರೀ, ದೊಡ್ಡ ಮಗಳು ಬರ್ಲಿ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ಕೂತ್ಕೊಳ್ಳಿ. ಬಂದ್ಯಾ ಮಗಳೇ? ಕೂತ್ಕೋ. ರೀ, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮ ಮಗಳು ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದಾಳೆ ಕಣ್ರಿ. ಅವಳೀಗ ಯಾರ ಮಾತನ್ನು ಕೇಳಲ್ಲ. ಅವನನ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ನೀವಾ ಮರ್ಯಾದೆ ಮರ್ಯಾದೆ ಅಂತ ಹಣದ ಮರ್ಯಾದೆಗೋಸ್ಕರನೇ ಬದುಕ್ಬಿಟ್ರಿ ಲೈಫ್ ಲಾಂಗ್. ಈಗ ಇವಳು ಆ ಹುಡುಗನ್ನ ಕಟ್ಕೋತಾಳೆ. ಆಗ ನಿಮ್ಮ ಮರ್ಯಾದೆ ಹೋಗುತ್ತೆ. ನಿಮ್ಮ ಮರ್ಯಾದೆ ಹೋದ್ರೆ ನೀವು ಬದುಕಿರೋಲ್ಲ. ನೀವಿಲ್ಲ ಅಂದ್ರೆ ನಾನು ಇರ್ತೀನೇನ್ರಿ? ನಾವಿಬ್ರಿಲ್ಲ ಅಂದ್ರೆ ಈ ಮಕ್ಕಳನ್ನ ಯಾರನ್ನೇ ನೋಡ್ಕೋತಾರೆ? ಅನಾಥರಾಗ್ಬಿಡ್ತಾರೆ. ಅದಕ್ಕೆ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ನೀನ್ ಗಾಬರಿ ಆಗ್ಬೇಡಮ್ಮ. ಬಾಮ್ಮ, ನಮಗ್ ಬಡ್ಸು. ಏನು ಹೆದರ್ಸ್ತಿದ್ದೀರಾ? ನಿನ್ನನ್ ಹೆದರ್ಸೋಕೆ ನಾವ್ ಯಾರಮ್ಮ? ಬಾ, ಬಡ್ಸು. ಓ, ನೀನ್ ಬಡ್ಸೋಲ್ಲ? ಸರಿ ಬಿಡು, ನಾನೇ ಬಡಿಸ್ತೀನಿ. ಹಿಂದಿಂಗಲ್ಲಮ್ಮ, ನಮ್ಗೆ ಇನ್ಮೇಲಿಂದ ನೀ ಹುಡುಗನ ಜೊತೆ ನೆಮ್ಮದಿಯಾಗಿರೋ.
ಗಗನ್ ಸೌಮ್ಯ ತಿನ್ನಿ